ವೀಕ್ಷಕರೇ, ಇದೊಂದು ವಿಚಿತ್ರ ಪ್ರೇಮ ದುರಂತ ಕಹಾನಿ ಅಂತಾನೆ ಹೇಳ್ಬೋದು. ಬೆಂಗಳೂರಿನಲ್ಲಿ ಅಕ್ರಮ ಸಂಬಂಧಕ್ಕೆ ಈಗ ಹೆಣ ಒಂದು ಬಿದ್ದಿದೆ. ಯಾಕಂದ್ರೆ ಲವರ್ಗಳು ಏನಿದ್ದಾರೆ ಗೆಳತಿ ಜೊತೆ ಓಯೋದಲ್ಲಿ ಪ್ರಿಯಕರ ಇದ್ದಾರೆ. ಓಯೋದಲ್ಲಿ ಕಾಣಿಸ್ಕೊಂಡಿರುವಂಥದ್ದು ಈ ಒಂದು ವಿಚಿತ್ರ ಪ್ರೇಮ ಕಹಾನಿಯಲ್ಲಿ ದುರಂತ ನಡೆದು ಹೋಗಿದೆ. ಒಂದು ಹೆಣಾನೇ ಬಿದ್ದುಬಿಟ್ಟಿದೆ. ಬೆಂಗಳೂರಿನ ಅಕ್ರಮ ಸಂಬಂಧ ಆಗಿರುವಂತಹ ಒಂದು ಗತಿ. ಲವರ್ ಗೆಳತಿ ಜೊತೆ ಓಯೋದಲ್ಲಿ ಪ್ರಿಯಕರ ಇದ್ದ. ಓಯೋ ರೂಮ್ಗೆ ನುಗ್ಗಿ ಗಲಾಟೆ ಮಾಡಿದ್ದ ಮಹಿಳೆ ಮಾಡಿದ್ಲು. ಈ ಒಂದು ವಿಚಾರವನ್ನು ಪ್ರಶ್ನೆ ಮಾಡಿದ್ಲು. ಮೋಸ ಆಗಿತ್ತು ಅಂತ ಪ್ರಿಯಕರನ ನಿರ್ಲಕ್ಷ್ಯವನ್ನ ಕಂಡು ನೊಂದ ಮಹಿಳೆ ಏನ್ ಮಾಡಿದ್ಲು ಅಂದ್ರೆ ಕೋಪದ ಭರದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಆ ಮಹಿಳೆ ತನಗೆ ಮೋಸ ಆಗಿರೋದನ್ನ ಕಂಡು ಯಶೋಧ ಆತ್ಮಹತ್ಯೆ ಮಾಡಿಕೊಂಡಂತಹ ಮಹಿಳೆ ಅಂತ ಕೇಳಿ ಬರ್ತಾ ಇತ್ತು. ಯಶೋಧೆಗೆ ಗಂಡ ಇದ್ದು ಇಬ್ಬರು ಕೂಡ ಮಕ್ಕಳಿದ್ರು. ಹೀಗಿದ್ರೂ ಕೂಡ ಆಡಿಟರ್ ವಿಶ್ವನಾಥ್ ಜೊತೆ ಅಕ್ರಮ ಸಂಬಂಧವನ್ನು ಹೊಂದಿದ್ದು. ಕಳೆದ 9 ವರ್ಷಗಳಿಂದ ಸಾಗಿತ್ತು ಇವರ ಒಂದು ಅಕ್ರಮ ಸಂಬಂಧ ಅಂತ ಹೇಳಲಾಗ್ತಾ ಇದೆ. ಇತ್ತೀಚೆಗೆ ಪ್ರಿಯಕರನಿಗೆ ಸ್ನೇಹಿತೆ ಪರಿಚಯಿಸಿದ್ಲು ಯಶೋಧ. ಆದರೆ ಯಶೋಧ ಸ್ನೇಹಿತೆಗೆ ಕಾಳು ಹಾಕಿದ್ದ ಆಡಿಟರ್ ವಿಶ್ವನಾಥ್ ಅಂತ ಹೇಳಲಾಗ್ತಾ ಇದೆ. ಈ ವಿಚಾರದ ಯಶೋಧ ಸ್ನೇಹಿತೆಗೆ ಜೊತೆ ಓಯೋದಲ್ಲಿ ಹೋಗಿದ್ದ ವಿಶ್ವನಾಥ್. ನೋಡಿ ಎಲ್ಲಿಂದ ಎಲ್ಲಿಗೆ ಲಿಂಕ್ ಆಯಿತು ಅಂತ. ಇದನ್ನು ನೋಡಿ ಸಹಿಸದೆ ಉಸಿರಿಗೆ ಅಂದರೆ ಏನಂದರೆ ನೇಣನ್ನು ಹಾಕ್ಕೊಂಡು ಪ್ರಾಣವನ್ನು ಬಿಟ್ಟಿದ್ದಾರೆ. ಮಾಗಡಿ ರೋಡ್ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ. ತನಿಖೆ ಕೂಡ ಆಗ್ತಾ ಇದೆ. ಅಕ್ರಮ ಸಂಬಂಧ ಒಂದು ಪ್ರಾಣವನ್ನು ತೆಗೆದಿದೆ. ಈ ಒಂದು ವಿಚಾರದಲ್ಲಿ ಮದುವೆ ಆಗಿದ್ರು ಮಕ್ಕಳಿದ್ರು ಕೂಡ ಯಾಕೆ ಇವರಿಗೆ ಅಕ್ರಮ ಸಂಬಂಧ ಬೇಕು ಅಂತ ಗೊತ್ತಿಲ್ಲ. ಅದಕ್ಕೆ ಸಾಕಷ್ಟು ಪ್ರಾಣಗಳು ಹಿಂದೆ ಹೋಗಿರೋ ಉದಾಹರಣೆಗಳಿವೆ. ಅದರಲ್ಲಿ ಇದು ಒಂದು ಕೂಡ ಸೇರ್ಕೊಳ್ತು ಅಷ್ಟೇ. ಬೆಂಗಳೂರಿನಲ್ಲಿ ಈಗ ಅಕ್ರಮ ಸಂಬಂಧಕ್ಕೆ ಮತ್ತೊಂದು ಬಲಿ ಆಗಿರುವಂಥ ಮದುವೆಯಾಗಿ ಮಕ್ಕಳಿದ್ರು ಕೂಡ ಅಕ್ರಮ ಸಂಬಂಧ ಇಟ್ಕೊಂಡಿದ್ರು. ಲವರ್ ಗೆಳತಿ ಜೊತೆ ಓಯೋ ರೂಮ್ನಲ್ಲಿ ಪ್ರಿಯಕರ ಕಾಣಿಸ್ಕೊಂಡಿದ್ದ. ಅದನ್ನು ನೋಡಿ ಗಲಾಟೆ ಮಾಡಿದ್ರು. ಪ್ರಿಯಕರನ ನಿರ್ಲಕ್ಷ್ಯವನ್ನು ಕಂಡು ಆಕಿನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದ. ನೋಡಿ ಇದು ಯಾವ ರೀತಿಯಾದಂತಹ ದುರಂತ ಗತೆ ಅಂದರೆ ಆಕೆಯ ಗೆಳತಿಯ ಜೊತೆ ಯಶೋಧ ಅನ್ನೋಕೆ ಮಹಿಳೆ ಏನಿದ್ದಾಳೆ ಆಕೆ ಸಹ ಆತ್ಮಹತ್ಯೆ ಮಾಡ್ಕೊಂಡಿರೋದು. ಈಕೆಯ ಗೆಳತಿ ಜೊತೆ ಆಡಿಟರ್ ವಿಶ್ವನಾಥ್ ಕಾಣಿಸ್ಕೊಂಡಿದ್ದ. ಅದು ಎಲ್ಲಿ ಓಯೋ ರೂಮ್ನಲ್ಲಿ ಕಾಣಿಸ್ಕೊಂಡಾಗ ಆಕೆ ಜಗಳ ಮಾಡ್ತಾಳೆ, ಪ್ರಶ್ನೆ ಮಾಡ್ತಾಳೆ. ಅದರಿಂದ ಮನಸ್ಸಿಗೆ ನೋವಾಗುತ್ತೆ, ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಇವರ ಒಂದು ಸಂಬಂಧ ಏನಿದೆ 9 ವರ್ಷಗಳಿಂದ ಇವರ ಒಂದು ಅಕ್ರಮ ಸಂಬಂಧ ನಡೀತಾ ಇತ್ತು, ಯಾರಿಗೂ ಕೂಡ ಗೊತ್ತಿಲ್ಲದೆ. ಆದರೆ ಇತ್ತೀಚೆಗೆ ಈತನ ಒಂದು ಈಕೆಯ ಪ್ರಿಯಕರ ಏನಿದ್ದಾನೆ ಆಕೆಯ ಸ್ನೇಹಿತೆಯ ಜೊತೆ ಕಾಣಿಸ್ಕೊಂಡಿದ್ದ, ಓಡಾಡ್ತಾ ಇದ್ದ, ಓಯೋ ರೂಮ್ಗೂ ಹೋಗಿದ್ದ. ಇದೆಲ್ಲ ಗೊತ್ತಾದ ಮೇಲೆ ಇನ್ನೇನು ನಾವು 9 ವರ್ಷದಿಂದ ಜೊತೆ ಇದ್ರೂ ಕೂಡ ನನಗೆ ನಿಯತ್ತಾಗಿರಲಿಲ್ವಲ್ಲ ಅಂತ ಹೇಳಿ ಮಾನನೊಂದು ಆತ್ಮಹತ್ಯೆಯನ್ನು ಮಾಡಿಕೊಂಡಿರ್ಬೋದು. ನೀವು ಕರೆಕ್ಟಾಗಿದ್ದರೆ ಅವರು ಕರೆಕ್ಟಾಗಿರ್ತಾರೆ, ಅವರು ಕರೆಕ್ಟಾಗಿದ್ದರೆ ನೀವು ಕರೆಕ್ಟಾಗಿರ್ತೀರಿ. ನೀವು ಸರಿ ಇಲ್ಲ, ಅವರೂ ಸರಿ ಇಲ್ಲ, ಅದಕ್ಕೆ ಈ ರೀತಿ ಆಯಿತು ಅನ್ನೋ ಥರ ಇದೆ. ಇದು ಒಂದು ವಿಚಿತ್ರವಾದಂಥ ದುರಂತ ಇದು. ಇವ್ರಿಗೆ ಮಕ್ಕಳಿದ್ರು, ಇವರು ಅಕ್ರಮ ಸಂಬಂಧ ಇಟ್ಕೊಂಡಿದ್ರು. ಈ ಅಕ್ರಮ ಸಂಬಂಧದಲ್ಲಿ ಇನ್ನೂ ಒಂದು ಅಕ್ರಮ ಸೇರಿದಾಗ ಸಕ್ರಮ ಆಗಬೇಕಾಗಿತ್ತು. ಇಲ್ಲಿ ಇನ್ನೊಂದು ದುರಂತ ನಡೆದು ಹೋಗಿರುವಂಥ. ಯಾರ್ದು ತಪ್ಪು ಯಾರ್ದು ಸರಿ ಯಾರ್ದು ಏನು ಹೇಳೋಕ್ಕಾಗಲ್ಲ. ಆದರೆ ಅಕ್ರಮ ಸಂಬಂಧಕ್ಕೆ ಒಂದು ಪ್ರಾಣ ಬಲಿಯಾಗಿರುವಂಥದ್ದು ಅಷ್ಟೇ. ಈ ಒಂದು ವಿಚಾರದ ಓಯೋ ರೂಮ್ನಲ್ಲಿ ಕಾಣಿಸಿಕೊಂಡ್ರು. ಈ ಒಂದು ಘಟನೆ ನಡೀತು. ಯಾಕೆ ಬೇಕಿತ್ತು ಅಂತ ಗೊತ್ತಿಲ್ಲ. ಸಂಬಂಧಗಳು ಇರಬೇಕು, ಸಂಬಂಧಗಳು ಗಟ್ಟಿಯಾಗಿರಬೇಕು, ಒಬ್ಬರ ಮೇಲೆ ನಂಬಿಕೆ ಇರಬೇಕು. ನಂಬಿಕೆ ಇದ್ದಾಗ ಯಾವುದೇ ಸಂಬಂಧ ಆಗಲಿ ಗಟ್ಟಿಯಾಗಿರುತ್ತೆ. ನಂಬಿಕೆ ಇಲ್ಲ ಅಂದಾಗ ಅದು ದಾರಿ ತಪ್ಪಿದಾಗ ಈ ರೀತಿಯಾದಂಥ ಒಂದು ದುರಂತಗಳು ನಡೆಯೋದು ಸಾಮಾನ್ಯ ಆಗಿಬಿಡುತ್ತೆ ಈಗಿನ ಒಂದು ಕಾಲದಲ್ಲಿ. ಯಾರಿಗೆ ಯಾರ ಮೇಲೆ ನಂಬಿಕೆ ಇರುತ್ತೋ ಅನ್ನೋದು ಗೊತ್ತೇ ಆಗಲ್ಲ. ಗಂಡ ಹೆಂಡತಿ ಇರ್ತಾರೆ, ಅವ್ರ ಮಧ್ಯೆನೇ ಹೊಂದಾಣಿಕೆ ಇರಲ್ಲ. ಗಂಡ ಇದ್ದರೂ ಕೂಡ ಇನ್ನೊಬ್ಬರು ಬೇಕು ಅಂತ ಇನ್ನೊಬ್ಬರ ಜೊತೆ ಹೋಗ್ತಾರೆ. ಈ ಕಡೆ ಹೆಂಡತಿ ಇದ್ದರೂ ಕೂಡ ಇನ್ನೊಬ್ರಿಗೆ ಕಾಳಾಗ್ತಾ ಇರ್ತಾರೆ. ಆಫೀಸ್ನಲ್ಲಿ ಒಬ್ಬರು, ಹೊರಗಡೆ ಒಬ್ಬರು, ಬೇರೆ ಕಡೆ ಒಬ್ಬರು, ಇನ್ಸ್ಟಾಗ್ರಾಮಲ್ಲಿ ಒಬ್ಬರು, ಫೇಸ್ಬುಕ್ಕಲ್ಲಿ ಒಬ್ಬರು. ಈ ರೀತಿಯಾಗಿ ನೀವು ಅಕ್ರಮ ಸಂಬಂಧಗಳನ್ನು ಇಟ್ಕೊಳ್ತಾ ಹೋದರೆ ಯಾವುದೇ ಸಂಬಂಧದಲ್ಲಾದರೂ ಇಂತಹ ದುರಂತ ಹಾಗೆ ಆಗುತ್ತೆ. ಯೋಚನೆ ಮಾಡಬೇಕು. ನಾವು ಮಾಡ್ತಾ ಇರೋದು ಸರಿನಾ ತಪ್ಪ, ಎಷ್ಟರ ಮಟ್ಟಿಗೆ ಸರಿ ಇದೆ, ಎಷ್ಟರ ಮಟ್ಟಿಗೆ ತಪ್ಪಿದೆ ಅನ್ನೋದು ಯೋಚನೆ ಮಾಡಿದಾಗ ಈ ರೀತಿಯ ದುರಂತಕ್ಕೆ ಕಾರಣ ಆಗಲ್ಲ. ಆದರೆ ಈಗ ಏನೂ ಮಾಡೋಕ್ಕಾಗಲ್ಲ, ಒಂದು ಪ್ರಾಣ ಹೋಗಿದೆ. ಈ ಒಂದು ವಿಚಾರದಲ್ಲಿ ಮಾಗಡಿ ರೋಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ತನಿಖೆ ಕೂಡ ಆಗ್ತಾ ಇದೆ. ಏನಾಗಿತ್ತು ಏನಿಲ್ಲ ಅಂತ, ಈತನ ತಪ್ಪು ಎಷ್ಟಿದೆ, ಆಕೆಯ ತಪ್ಪು ಎಷ್ಟಿದೆ, ಮಧ್ಯದಲ್ಲಿ ಬಂದ ಇನ್ನೊಬ್ಬರ ಒಂದು ತಪ್ಪು ಎಷ್ಟಿದೆ, ಎಲ್ಲವನ್ನು ಕೂಡ ವಿಚಾರಣೆ ಮಾಡ್ತಾರೆ. ತನಿಖೆ ಆಗುತ್ತೆ. ಯಾರಿಗೆ ತಪ್ಪಿರುತ್ತೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಷ್ಟೇ. ಬಟ್ ಆದರೆ ಪ್ರಾಣ ಕಳೆದುಕೊಂಡವರು ವಾಪಸ್ ಬರಲ್ಲ, ಅವ್ರ ಗತಿ ಅಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.